ಆಮೇಲೆ ಪರೀಕ್ಷಿಸುವಂಥ ಶಕ್ತಿ. ಪ್ರಕಾರ ಏನು ಮಾಡ್ತಾನೆ, ಬಂಗಾರ ಅದನ್ನು, ನಕಲಿ ಅದನ್ನು, ಅಸಲಿ ಅದನ್ನು ಅಂತ ಪರೀಕ್ಷೆ ಮಾಡ್ತಾನೆ. ಹಂಗೆ ಇವತ್ತಿನ ಜಗತ್ತಿನೊಳಗೆ ನಾವು ಯಾವ ಸತ್ಯ ಅಂತಿಕೊಂಡಿರ್ತೀವಿ ಸುಳ್ಳು ಇರ್ತದೆ, ಸುಳ್ಳು ಅಂತಿಕೊಂಡಿರ್ತೀವಿ ಅದು ಸತ್ಯ ಆಗ್ತದೆ. ಹಂಗೆ ಎಷ್ಟೆಷ್ಟು ನಾವು ಪರಮಾತ್ಮನ ನೆನಪು ಮಾಡ್ತೀವಿ ಅಷ್ಟು ನಾವು ಪರೀಕ್ಷೆ ಮಾಡುವಂಥ ಶಕ್ತಿ ಸಿಗ್ತದೆ. ಮನಸ್ಸು ಏಕಾಗ್ರ ಆಗ್ತದೆ, ಧೈರ್ಯ ಬರ್ತದೆ, ಸಾವು ಅಂದ್ರೆ ಹೆದರುವುದಿಲ್ಲ. ಈಗ ಸಾಯೋದಂದ್ರೆ ಎಲ್ಲರಿಗೂ ಅಂಜಿಕೆ ಬರ್ತದೆ, ಆದರೆ ಆತ್ಮ ಸಾಯೋದನ್ನೇ ಇಲ್ಲ. ಒಂದು ದೇಹ ಬರ್ತೀವಿ, ಮತ್ತೊಂದು ದೇಹ ತಗೊಳ್ತೀವಿ, ಎದುರಿಸುವಂಥ ಶಕ್ತಿ ಬರ್ತೀವಿ. ಆಮೇಲೆ ಎಲ್ಲರೂ ಒಂದಾಗಿ ಬಾಳಬೇಕು, ಸಹಯೋಗದ ಶಕ್ತಿ ಸಿಗ್ತದೆ. ಆಮೇಲೆ ಇಂದ್ರಿಯವನ್ನು ಕಂಟ್ರೋಲ್ ಇಟ್ಬೋದು. ಗುಡಿ ಮುಂದೆ ಆಮೆ ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರೆ ಅಂದರೆ, ಆಮೆಯೊಳಗೆ ಏನು ವಿಶೇಷತೆ ಅಂದರೆ, ಏನಾದರೂ ಆಪತ್ತು ಬಂತು ಅಂದರೆ ಕಾಲು ಕೈ ಒಳಗಡೆ ಇಟ್ಕೊಂಡು ಕಲ್ಲಿನಂಗೆ ಕೂರ್ತಾರೆ. ಹಂಗೆ ಗುಡಿ ಒಳಗೆ ಹೋಗಿ ಬರುತ್ತಾನ ನನ್ನ ಮನಸ್ಸು ಏಕಾಗ್ರ ಇರಲಿ ಅಂತ ಆಮೇಲೆ ನಮಸ್ಕಾರ ಮಾಡಿ ಹೋಗ್ತಾರೆ. ಹಾಗೆ ನಾವು ಎಷ್ಟು ಪರಮಾತ್ಮನನ್ನು ನೆನಪು ಮಾಡ್ತೀವಿ ಅಷ್ಟು ನಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನು ನಾವು ಜಾಗೃತ ಮಾಡ್ಕೊಳ್ತೀವಿ, ಕಂಟ್ರೋಲಿಂಗ್ ಪವರ್. ಆಮೇಲೆ ಪರಮಾತ್ಮನನ್ನು ನೆನಪು ಮಾಡೋದ್ರಿಂದ ಪುಣ್ಯದ ಗಳಿಕೆ ಮಾಡ್ಕೊಳ್ತೀವಿ, ವಿಸ್ತಾರವನ್ನು ಸಾಧ್ಯ. ಊರಿಗೆ ಹೋಗ್ಬೇಕು ಅಂದರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಜೀವನ ಹಾಕೋತೀವಿ. ಹಾಗೆ ನಾವು ಈ ಭೂಮಿ ಮೇಲೆ ಬಂದಿವಿ, ಒಂದಿನ ಹೋಗ್ತೀವಿ. ಏನು ತೊಗೊಂಡು ಹೋಗ್ತೀವಿ? ಪುಣ್ಯದ ಗಳಿಕೆ ತೊಗೊಂಡು ಹೋಗ್ತೀವಿ. ಎಲ್ಲರೂ ಹೇಳೋದು ಹೋಗ್ಬೇಕಾದ್ರೆ ಖಾಲಿ ಕೈಯಿಂದ ಹೋಗ್ತೀವಿ. ಖಾಲಿ ಕೈಯಿಂದ ಇಲ್ಲ, ಭಗವಂತನನ್ನು ನೆನಪು ಮಾಡಿದಾಗ ಪುಣ್ಯದ ಗಳಿಕೆ ನಮ್ಮ ಜೊತೆಗೆ ತೊಗೊಂಡು ಹೋಗ್ತೀವಿ. ಈ ರೀತಿ ಎಷ್ಟೆಷ್ಟು ನಾವು ಪರಮಾತ್ಮನ ನೆನಪು ಮಾಡ್ತೀವಿ ಅಷ್ಟು 8 ಶಕ್ತಿಗಳನ್ನು ನಾವು ತಗೋತೀವಿ. ಅದಕ್ಕೆ ದೇವಿಗಳಿಗೆ 8 ಕೈ ತೋರಿಸಿದ್ವಿ. 8 ಕೈ ಅಂದರೆ 8 ಶಕ್ತಿಗಳು. ಅದಕ್ಕೆ ಶಿವಶಕ್ತಿಯರು ಅಂತದ್ದು. ಶಿವನನ್ನು ಎಷ್ಟು ನೆನಪು ಮಾಡ್ತೀವಿ ಅಷ್ಟು ಶಕ್ತಿಯನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ತೀವಿ. ಅದಕ್ಕೆ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನನ್ನು ಹೆಂಗೆ ನೆನಪು ಮಾಡಬೇಕು ಅನ್ನುವಂಥ ತಿಳುವಳಿಕೆಯನ್ನು ತಿಳಿಸ್ಕೊಡ್ತೀವಿ. ಅದರ ಜೊತೆಗೆ ದುಶ್ಚಟಗಳಿಂದ ಏನು ಹಾನಿ ಆಗ್ತದೆ ಅನ್ನುವಂಥದ್ದು ಕೂಡ ಈ ಚಿತ್ರದಲ್ಲಿ ಹೇಳಲಾಗ್ತದೆ. ಈಗ ಮನುಷ್ಯ ದುಶ್ಚಟಕ್ಕೆ ವಶ ಆಗ್ತಾನೆ. ಈ ಮನೆಯೊಳಗೆ ಒಬ್ಬ ಸಣ್ಣ ಹುಡುಗದಾನೆ, ದುಶ್ಚಟಕ್ಕೆ ವಶ ಆಗ್ತಾನೆ. ಹೆಂಗೆ ಕಂಡು ಹಿಡಿಯೋದು ಅಂತಂದರೆ, ಅವ ಮನೆಯೊಳಗೆ ಜಗಾಡ ಮಾಡ್ತಾನೆ, ಗೆಳೆಯ ನೋಡಿ ಜಗಾಟ ಮಾಡ್ತಾನೆ, ಹಿಂಸಾತ್ಮಕ ಕೆಲಸ ಮಾಡ್ತಾನೆ. ಅವಾಗ ಇವನಿಗೇನೋ ತಪ್ಪು ದಾರಿ ಹಿಡಿತಾನೆ ಅಂತ ಗೊತ್ತಿಲ್ಲ. ಆಮೇಲೆ ಮನೆಗೆ ಬರೋದು ಲೇಟ್ ಮಾಡಿ ಬರ್ತಾನೆ ಅಂದರೆ ಯಾಕೆ ಲೇಟ್ ಮಾಡಿ ಬರ್ತಾನೆ, ಯಾವ ಇದಕ್ಕೆ ಬಲಿಯಾಗ್ಯಾನೆ ಅಥವಾ ಕೆಟ್ಟ ಸಂಘ ಮಾಡ್ಯಾನೇನೋ ಅಂತ ನೋಡಬೇಕು. ಆಮೇಲೆ ಮುಂಜಾನೆ ಜಲ್ದಿ ಹೇಳೋದಿಲ್ಲ, ರಾತ್ರಿ ಜಲ್ದಿ ಮಲ್ಕೊಳ್ತಾರೆ. ಲೇಟಾಗಿ ಮಲ್ಕೋತಾನೆ, ಲೇಟಾಗಿ ಹೇಳ್ತಾರೆ. ಊಟ ಟೈಮ್ ಊಟಿಲ್ಲ, ನಿದ್ದೆ ಟೈಮ್ ನಿದ್ದಿಲ್ಲ. ಅವಾಗ ತಿಳ್ಕೊಬೇಕು ಯಾವುದೋ ದುಶ್ಚಟಕ್ಕೆ ವಶ ಆಗುತ್ತೆ. ಆಮೇಲೆ ನೀವು ಅವಶ್ಯಕತೆಗಿಂತ ಹೆಚ್ಚಿನ ರೊಕ್ಕ ಕೇಳ್ತಾರೆ. ನಾವು ಸ್ಕೂಲಿಗೆ ಕಳಿಸಿರಿ, ರೊಕ್ಕ ಎಷ್ಟು ಬೇಕು ಅಷ್ಟು ಕೊಟ್ಟಿರಿ, ಇನ್ನೂ ರೊಕ್ಕ ಬೇಕು ಅಂತ ಕೇಳ್ತಾನಂದ್ರೆ ಅವ ಯಾವುದೋ ಚಟಕ್ಕೆ ವಶ ಆಗ್ಯಾನ. ಅವನ ಲಕ್ಷಣ ನೋಡಿಕೊಂಡು ಅವನನ್ನು ಆ ಚಟದಿಂದ ದೂರ ಆಗೋದಕ್ಕಾಗಿ ಅವನಿಗೆ ಯುಕ್ತಿಯಿಂದ ತಿಳಿಸ್ಕೊಡ್ತೀವಿ. ಅದಕ್ಕೆ ದುಶ್ಚಟಕ್ಕೆ ವಶ ಆಗಿರುವಂಥ ಮನುಷ್ಯನ ಲಕ್ಷಣ ಅಂತಂದರೆ ಗೊತ್ತಾಗ್ತದೆ. ಆ ಮುಖ ನೋಡಿದ್ರೆ ಇವನು ಯಾವುದೋ ದಾರಿ ತಪ್ಪಾಗುತ್ತಾನೆ ಅಂತ ಗೊತ್ತಾಗ್ತದೆ. ಆಮೇಲೆ ದುಶ್ಚಟಕ್ಕೆ ವಶ ಆಗೋದ್ರಿಂದ, ತಂಬಾಕು ಸೇವನೆ ಮಾಡೋದ್ರಿಂದ ದೇಹದ ಎಲ್ಲ ಅಂಗಾಂಗಗಳು ಹಾನಿಯಾಗ್ತದೆ. ರೊಕ್ಕನೂ ಖರ್ಚಾಗ್ತದೆ, ಶರೀರನೂ ಹಾನಿಯಾಗ್ತದೆ. ಅದಕ್ಕೆ ದುಶ್ಚಟದಿಂದ ಅನೇಕ ರೂಪದ ಹಾನಿಯಾಗ್ತದೆ. ಆಮೇಲೆ ಡ್ರಗ್ಸ್ ಅಂದರೆ ನಶಾ ಪದಾರ್ಥಗಳನ್ನು ಮನುಷ್ಯ ತಗೋತಾನಲ್ಲ, ಅನೇಕ ರೂಪದಿಂದ ಸಿಗ್ತಾವೆ. ಇಂಜೆಕ್ಷನ್ ರೂಪದಿಂದ ಸಿಗ್ತಾವೆ, ಚೀಟಿಗಳ ರೂಪದಿಂದ ಸಿಗ್ತಾವೆ, ಪೌಡರ್ ರೂಪದಿಂದ ಸಿಗ್ತಾವೆ, ಔಷಧಿ ರೂಪದಿಂದ ಸಿಗ್ತಾವೆ. ಆದರೆ ಅದರಿಂದ ಯಾವ ರೂಪದಿಂದ ಮನುಷ್ಯ ತಗೊಂಡ್ರೂ ಸಹಿತ ಅವನಿಗೆ ಉದ್ಧಾರ ಆಗೋದಿಲ್ಲ. ಯಾವ ರೂಪದಿಂದ ತಗೊಂಡ್ರೂ ಅವನು ತನ್ನನ್ನು ತಾನು ನಾಶ ಮಾಡ್ಕೊಳ್ತಾನೆ. ಆಮೇಲೆ ದುಶ್ಚಟಕ್ಕೆ ವಶ ಹೆಂಗೆ ಆಗ್ತಾನೆ ಅಂತಂದರೆ, ನಾನು ದೊಡ್ಡ ವ್ಯಕ್ತಿ ಅಂತ ತೋರಿಸ್ಕೊಡ್ಬೇಕು, ಸ್ಟೇಟಸ್ ತೋರಿಸ್ಕೊಬೇಕು ಅಂತ ಕುಡಿದ್ರೆ ಅಂದರೆ ಚಲೋ ಕುಡಿತಾನೆ, ಬಾರಿ ಹೋಗ್ತಾನೆ, ಪಾರ್ಟಿಗೆ ಹೋಗ್ತಾನೆ ಅಂದರೆ ಅವನಿಗೆ ಚಲೋ ಅಂತಾನೆ ಅಂತ ತಿಳ್ಕೊತಾರೆ. ಆಮೇಲೆ ಮನೆಯೊಳಗಡೆ ಜಗಳ, ಹೊಡೆದಾಟ, ಮನೆಯೊಳಗೆ ತೊಂದರೆ, ಆ ಕಾರಣದಿಂದಲೇ ಮನುಷ್ಯ ಚಟಕ್ಕೆ ವಶ ಆಗ್ತಾನೆ. ಆಮೇಲೆ ಒತ್ತಡ, ಟೆನ್ಷನ್ನ ಕಾರಣದಿಂದಲೂ ಮನುಷ್ಯ ಚಟಕ್ಕೆ ವಶ ಆಗ್ತಾನೆ. ಆಮೇಲೆ ಕೆಟ್ಟ ಸಂಘದಲ್ಲಿ ಕೂಡಿದ ಅಂತಂದರೆ ಕುಡಿಯೋದು ಸಂಘ ಸೇರಿದ ಕುಡಿಯೋನು ಆಗ್ತಾನೆ, ಚೀಟಿ ಹಾಕ್ತಾನೆ, ಆಡುವ ಸಂಘ ಕಟ್ಟಿದ ಆಡುವ ಆಗ್ತಾನೆ. ಕೆಟ್ಟ ಸಂಘದಿಂದ ಆ ಚಟಕ್ಕೆ ಬೀಳ್ತಾರೆ. ಆಮೇಲೆ ಈಸಿಯಾಗಿ ಸಿಗ್ತಾವೆ ಈ ಚೀಟಿಗಳು. ಸಣ್ಣ ಹುಡುಗರಿಗೆ ಸಿಗ್ತಾವೆ, ದೊಡ್ಡವ್ರಿಗೆ ಸಿಗ್ತಾವೆ. ಬೇಕಾದ್ಮೇಲೆ ರಸ್ತೆ ಮೇಲೆ ಹಾಕ್ತಾರೆ, ಅಂಗಡಿ ಮೇಲೆ ಹಾಕ್ತಾರೆ, ಎಲ್ಲಿ ಬೇಕಾದ್ರೆ ಅವ್ರಿಗೆ ಆರಾಮಾಗಿ ಸಿಗ್ತಾವೆ. ಆಮೇಲೆ ಅವರು ಏನು ಮಾಡ್ತಾರೆ, ಈ ಸಣ್ಣ ಹುಡುಗರು ಸಿಗ್ಲಾರ್ದಂಗೆ ಮಾಡಿದ್ರು ಏನಂದ್ರೆ ಅವ್ರ ಚಟಕ್ಕೆ ಬೀಳೋದಿಲ್ಲ. ಆದರೆ ಈಸಿಯಾಗಿ ಯಾರು ಬೇಕಾದವರು ಮದುವೆಯಾಗೂ ಇರ್ತಾರೆ, ಸತ್ತಾಗೂ ಇರ್ತಾರೆ, ಪುಂಕ್ಷಟೇ ಇಟ್ಬಿಡ್ತಾರೆ. ಹುಡುಗರು ಏನಾಗ್ತವೆ,
ದೊಡ್ಡವ್ರು ಏನು ಮಾಡ್ತಾರೆ ಚಟಕ್ಕೆ ಬೀಳ್ತಾರೆ. ಆಮೇಲೆ ಹಿಂದಿಂದ ನೆನಪು ಮಾಡೋದಿಲ್ಲ. ಆಮೇಲೆ ಗೆಳೆಯರು ಒತ್ತಾಯ ಮಾಡ್ತಾರೆ, ನೀ ಬಂದರೆ ಬಾ, ನೀ ರೊಕ್ಕ ಕೊಡಬೇಡ, ನಾ ಕೊಡ್ತೀನಿ ಬಾ, ನಾ ಕುಡಿಸ್ತೀನಿ ಬಾ, ನಾ ತಿನ್ನಿಸ್ತೀನಿ ಬಾ ಅಂತಾರೆ. ಹಾಳು ಮಾಡೋಕೆ ಕೆಟ್ಟವ್ರ ಸಂಘ ಸೇರಿದ್ರೆ ಹಾಳಾಗ್ತಾರೆ. ಆಮೇಲೆ ಹಿಂದೆ ಏನಾದರೂ ಆಗಿದ್ದ ಘಟನೆಗಳನ್ನ ನೆನಪು ಮಾಡಿಕೊಂಡು ಆ ನೆಮ್ಮದಿ ಇಲ್ಲ, ಟೆನ್ಷನ್ ಆಗ್ತದೆ ಅಂದರೆ ಕುಡಿದು ತಿನ್ನೋದು ಚಟ ಆಚರಣೆ. ಆಮೇಲೆ ಈ ಚಟಗಳಿಂದ ಮುಕ್ತ ಆಗಬೇಕು ಅಂದರೆ ಅವರಿಗೆ ಒಳ್ಳೊಳ್ಳೆ ಅಭ್ಯಾಸದಲ್ಲಿ ತೊಡಗಿಸ್ಬೇಕು. ಈಗ ಒಳ್ಳೆ ಅಭ್ಯಾಸ ಹಾಡೋದು, ಡ್ಯಾನ್ಸ್ ಮಾಡೋದು, ಮೆಡಿಟೇಷನ್ ಮಾಡೋದು, ಆಮೇಲೆ ಕೆಟ್ಟದ್ದು ಮಾಡಬಾರ ಅಂತ ತಿಳಿಸ್ಕೊಡೋದು, ಆಮೇಲೆ ಚಿತ್ರ ತೆಗೆಯೋದು, ಒಳ್ಳೆ ಮಾತುಕತೆ ಮಾಡೋದು, ಆಟ ಆಡೋದು, ಈ ರೀತಿ ಒಳ್ಳೆ ಚಟುವಟಿಕೆಗಳೊಳಗೆ ತೊಡಗಿಸಿದ್ದೀವಿ ಅಂತಂದರೆ ಅವರು ಕೆಟ್ಟ ಚಟಕ್ಕೆ ವಶ ಆಗೋದು. ಯಾವಾಗ ಮನುಷ್ಯ ಕೆಟ್ಟ ಚಟಕ್ಕೆ ವಶ ಆಗ್ತಾನೆ ಅಂತಂದರೆ ಖಾಲಿ ಕುಂತಾರೆ ಕೆಟ್ಟವ್ರ ಸಂಘ ಮಾಡ್ತಾನೆ. ಅವರು ಖಾಲಿ ಕುಂತವ್ರು ಯಾರೇ ಕೆಟ್ಟವರು ಖಾಲಿ ಕೂತಿರ್ತಾರೆ, ಚಲೋ ಇದ್ದರೆ ಖಾಲಿ ಕೊಡೋದಿಲ್ಲ. ಅದಕ್ಕೆ ಅಂಥ ಚಟ ಖಾಲಿ ಇದ್ರು ಅಂದರೆ ಅವರಿಗೆ ಆ ರೀತಿ ಒಳ್ಳೊಳ್ಳೆ ಚಟುವಟಿಕೆಗಳಲ್ಲಿ ತೊಡಗಿಸ್ಬೇಕು, ಕೆಟ್ಟ ಚಟಕ್ಕೆ ವಶ ಆಗೋದು. ಆಮೇಲೆ ಅನೇಕ ರೂಪದಿಂದ ಡ್ರಗ್ಸ್ಗಳು ಸಿಗ್ತವೆ, ಅದರಿಂದ ಮನುಷ್ಯ ತನ್ನಿಂದಾನೆ 90% ತನ್ನಿಂದಾನೆ ಹಾಳು ಮಾಡ್ಕೊತಾನೆ. ಆಮೇಲೆ ಸೆರೆ ಕುಡಿಯೋದ್ರಿಂದ ಮನೆಯೊಳಗೆ ಏನಾಗ್ತದೆ ರೀ, ಜಗಳ. ಯಾರಾದ್ರೂ ಪ್ರೀತಿ ಮಾಡ್ತಾರೆ ಕುಡಿದು ಬಂದು ಜಗಳ ಮಾಡಿದ್ದಾರೆ, ಹೆಂಡತಿನೂ ಗಂಡ ಹೊಡಿತಾರೆ, ಮಕ್ಕಳು ಹೊಡಿತಾರೆ, ಎಲ್ಲರೂ ತಿರಸ್ಕಾರ ಮಾಡ್ತಾರೆ, ಯಾರು ಕಸದಕ್ಕಿಂತ ಕನಿಷ್ಠ ಮಾಡ್ತಾರೆ, ಯಾರು ಬೆಲೆ ಕೊಡೋದಿಲ್ಲ. ಆಮೇಲೆ ಮನೆಯೊಳಗೆ ಜಗಳ ಆಗ್ತದೆ. ಆಮೇಲೆ ಕುಡಿದು ಡ್ರೈವಿಂಗ್ ಮಾಡೋದ್ರಿಂದ ಆಕ್ಸಿಡೆಂಟ್ಗಳಾಗ್ತವೆ, ತಾನೂ ಸಾಯ್ತಾನೆ, ಅನೇಕರೂ ಸಾಯಿಸ್ತಾನೆ. ಆಮೇಲೆ ಆಕ್ಸಿಡೆಂಟ್ ಆಗೋದ್ರಿಂದ ದುಡ್ಡು ಖರ್ಚಾಗ್ತದೆ, ಅವನು ಪ್ರಾಣ ಹೋಗ್ತದೆ, ಕೈಗಳು ಕಟ್ಟಾಗ್ತವೆ, ಬೇರೆಯವ್ರಿಗೆ ತ್ರಾಸ ಆಗ್ತದೆ, ಆಕ್ಸಿಡೆಂಟ್ಗಳಾಗ್ತವೆ. ಆಮೇಲೆ ಲಿವರ್ ಡ್ಯಾಮೇಜ್ ಆಗ್ತದೆ, ಹೊಟ್ಟೆ ಡ್ಯಾಮೇಜ್ ಆಗ್ತದೆ, ಪ್ಯಾಂಕ್ರಿಯಸ್ ಡ್ಯಾಮೇಜ್ ಆಗ್ತದೆ, ಮೆದುಳು ಹಾಳಾಗ್ತದೆ. ಈ ರೀತಿ ಯಾವುದು ಸರಾಯಿ ಕುಡಿಯೋದ್ರಿಂದ ಶರೀರದ ಎಲ್ಲ ರೋಗಗಳು, ಎಲ್ಲ ಅಂಗಾಂಗಗಳು ಹಾಳಾಗ್ತವೆ, ಹಾಗೂ ಅವರ ಜೀವನನೂ ಕೂಡ ಹಾಳಾಗ್ತದೆ. ಆದ್ದರಿಂದ ಈ ವ್ಯಸನಗಳಿಂದ ಮುಕ್ತ ಆಗಬೇಕು ಅಂತಂದರೆ ನಮ್ಮ ಮನೋಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಒಳ್ಳೆಯ ಸಂಘ ಇರಬೇಕು. ನಮ್ಮ ವ್ಯಕ್ತಿತ್ವವನ್ನು ನಾವೇ ನಿರ್ಮಾಣ ಮಾಡಬೇಕು. ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕು ಅಂದರೆ ಬೇರೆ ಯಾರೂ ಇಲ್ಲ. ಆ ಒಂದು ತಿಳುವಳಿಕೆಯಿಂದ, ಒಳ್ಳೆಯ ಸಂಘದಿಂದ, ಒಳ್ಳೆಯ ಕರ್ಮದಿಂದ ನಮ್ಮ ವ್ಯಕ್ತಿತ್ವದ ನಿರ್ಮಾಣ ಮಾಡ್ಕೊಳ್ತೀವಿ. ಅದಕ್ಕೆ ನಮಗೆ ನಾವೇ ರಾಜ ಇದ್ದೀವಿ. ನಮ್ಮ ಇಂದ್ರಿಯಗಳು ನಮ್ಮ ಪ್ರಜೆಗಳು. ನಮ್ಮ ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿ ಬರಬೇಕು ಅಂತಂದರೆ ನಾವು ಪರಮಾತ್ಮನನ್ನು ನೆನಪು ಮಾಡಬೇಕು. ಈಗ ನೋಡ್ರಿ, ಕುಡಿಯೋದು ಕೆಟ್ಟದ್ದು ಅಂತ ಗೊತ್ತಿದೆ, ಚೀಟಿ ಚೀಲೋದು ಕೆಟ್ಟದ್ದು ಅಂತ ಗೊತ್ತಿದೆ, ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ಇದ್ದು ಮಾಡ್ತಾರೆ. ಯಾಕಂದ್ರೆ ಆ ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲ. ಆ ಶಕ್ತಿ ಹೆಂಗೆ ಸಿಗ್ತದೆ ಅಂದರೆ ಪರಮಾತ್ಮನನ್ನು ನೆನಪು ಮಾಡೋದ್ರಿಂದ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಸಿಗ್ತದೆ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನನ್ನು ಹೆಂಗೆ ನೆನಪು ಮಾಡಬೇಕು ಅನ್ನೋದನ್ನು ಉಚಿತವಾಗಿ ತಿಳಿಸ್ಕೊಡ್ತೀವಿ, ಬಂದು ತಿಳ್ಕೊಳ್ಳಿ. ಅಥವಾ ನೀವು ಯಾವ ಊರಿಂದ ಬಂದಿರಿ, ನೀವು ಊರ ಹತ್ತಿರ ಅಥವಾ ನಿಮ್ಮ ಊರೊಳಗೆ ಆಶ್ರಮ ಇರ್ತದೆ, ಹೋಗಿ ಭಗವಂತನ ನೆನಪು ಮಾಡೋದನ್ನು ಕಲಿಯಿರಿ. ಓಂ ಶಾಂತಿ.